ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಅರಣ್ಯ ಸಂರಕ್ಷಣೆಗೆ ಹೊಸ ಮುನ್ನುಡಿ ಬರೆದ ಧರ್ಮಸ್ಥಳ. ಕಾವಂತರಿತ ಸಾಮಾಜಿಕ ಅರಣ್ಯೀಕರಣ ಅಭಿಯಾನ ಪ್ರಾರಂಭ. ಹಂಪಿಯಲ್ಲಿ ಬ್ರಾಂಡೆಡ್ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ. ಪ್ರವಾಸಿಗರಿಗೆ ಅತ್ಯುತ್ತಮ ಸೌಲಭ್ಯ ಕಲ್ಪಿಸಲು ಸರ್ಕಾರದ ಸಹಯೋಗ. ಅನಧಿಕೃತ ಆಹಾರ ಮಾರಾಟಕ್ಕೆ ರೈಲ್ವೆ ಇಲಾಖೆ ಬ್ರೇಕ್. ಆಹಾರ ಗುಣಮಟ್ಟ ತೆಗೆಯಲು ಕ್ಯೂಆರ್ ಕೋಡ್ ಕಡ್ಡಾಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆ ಪಡೆದ ಭಾರತೀಯ ಎಕ್ಸ್ಪೋ. ಕಾರ್ಯಕ್ರಮಗಳ ಆಯೋಜನೆಗೆ ಮಾರು ಹೋದ ವಿದೇಶಿ ಎಕ್ಸಿಬಿಟರ್ಸ್. ಅರಣ್ಯ ಸಂರಕ್ಷಣೆಯಲ್ಲಿ ಒಂದು ಹೊಸ ಕ್ರಾಂತಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂದಾಗಿದೆ. ಪೂಜ್ಯ ಖಾವಂದರು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಅರಣ್ಯೀಕರಣ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸುವ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈವರೆಗೆ 8,000ಕ್ಕೂ ಅಧಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಅಭಿಯಾನದ ಭಾಗವಾಗಿ 11 ಎಕರೆಗೂ ಅಧಿಕ ಪ್ರದೇಶದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಗಿದೆ ಎಂದು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ತಿಳಿಸಿದೆ. ಹಂಪಿಯ ಪ್ರತಿಷ್ಠಿತ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ಮೊದಲ ಬಾರಿಗೆ ಬ್ರಾಂಡೆಡ್ ಸಾರ್ವಜನಿಕ ಶೌಚಾಲಯ ಮತ್ತು ಸೌಲಭ್ಯ ಕೇಂದ್ರ ಸ್ಥಾಪಿಸಲಾಗಿದೆ. ಲೆವಾಟೋ ಸಂಸ್ಥೆ ಈ ಅತ್ಯಾಧುನಿಕ ಶೌಚಾಲಯ ಮತ್ತು ಸೌಲಭ್ಯ ಕೇಂದ್ರಕ್ಕೆ ಚಾಲನೆ ನೀಡಿದೆ. ಉದ್ಘಾಟನೆ ಮಾಡಿದ ವಿಜಯನಗರದ ಜಿಲ್ಲಾಧಿಕಾರಿ ಶ್ರೀಮತಿ ಕವಿತಾ ಮಲ್ಲಿಕೇರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಹಂಪಿ ನಿರ್ವಹಣಾ ಪ್ರಾಧಿಕಾರ ಮತ್ತು ಭಾರತೀಯ ಪುರಾತತ್ವ ಇಲಾಖೆಯ ಸಹಯೋಗದೊಂದಿಗೆ ಈ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಪಾರಂಪರಿಕ ಸಂರಕ್ಷಣಾ ನಿಯಮಗಳನ್ನು ಪಾಲಿಸುತ್ತಲೇ ಪ್ರವಾಸಿಗರಿಗೆ ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸುವ ಸದುದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮೆಜೋರ್ಕಾ ಹೆಸರನ್ನ ಕೇಳಿರಬಹುದು. ಇದು ಕೆರಿಬಿಯನ್ ದ್ವೀಪಗಳಿಗೂ ಪೈಪೋಟಿ ನೀಡುವಂತಹ ಅದ್ಭುತ ಪ್ರವಾಸಿ ತಾಣ. ಮೆಜೋರ್ಕಾ ವಿಶ್ವದ ಸೈಕ್ಲಿಂಗ್ ರಾಜಧಾನಿ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿನ ಅದ್ಭುತವಾದ ಪರ್ವತ ರಸ್ತೆಗಳು ಮತ್ತು ಆಹ್ಲಾದಕರ ಹವಾಮಾನದಿಂದಾಗಿ ವಿಶ್ವದಾದ್ಯಂತ ಇರುವ ವೃತ್ತಿಪರ ಸೈಕ್ಲಿಸ್ಟ್ಗಳು ತಮ್ಮ ತರಬೇತಿಗಾಗಿ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಸೈಕ್ಲಿಸ್ಟ್ಗಳಿಗಾಗಿಯೇ ಪ್ರತ್ಯೇಕವಾದ ಹೋಟೆಲ್ಗಳು ಮತ್ತು ಮಾರ್ಗಗಳಿವೆ. ಈ ದ್ವೀಪದಲ್ಲಿ ಡ್ರ್ಯಾಗ್ ಕೇವ್ಸ್ ಎಂಬ ಅದ್ಭುತ ಗುಹೆಗಳಿವೆ. ಈ ಗುಹೆಗಳ ಒಳಗೆ ವಿಶ್ವದ ಅತಿ ದೊಡ್ಡ ಭೂಗತ ಸರೋವರಗಳಲ್ಲಿ ಒಂದಾದ ಮಾರ್ಟೆಲ್ ಲೇಕ್ ಇದೆ. ಇಲ್ಲಿ ಪ್ರವಾಸಿಗರಿಗಾಗಿ ದೋಣಿಗಳಲ್ಲಿ ಕುಳಿತು ಶಾಸ್ತ್ರೀಯ ಸಂಗೀತದ ಕನ್ಸರ್ಟ್ ಕೇಳುವ ವಿಶಿಷ್ಟ ವ್ಯವಸ್ಥೆ ಇರುತ್ತದೆ. ಇದು ಒಂದು ಮಾಂತ್ರಿಕ ಅನುಭವ ನೀಡುತ್ತದೆ. ವಿಶ್ವ ಪ್ರಸಿದ್ಧ ಟೆನ್ನಿಸ್ ತಾರೆ ರಾಫೆಲ್ ನಡಾಲ್ ಮೆಜೋರ್ಕಾದವರು. ಅವರು ಇಂದಿಗೂ ಇಲ್ಲೇ ವಾಸಿಸುತ್ತಿದ್ದಾರೆ. ಹಾಗಾದ್ರೆ ಮೆಜೋರ್ಕಾ ಯಾವ ದೇಶದಲ್ಲಿದೆ? ರೈಲು ನಿಲ್ದಾಣಗಳ ಆವರಣಗಳಲ್ಲಿ ಅನಧಿಕೃತವಾಗಿ ಆಹಾರ ಮಾರಾಟಕ್ಕೆ ಬ್ರೇಕ್ ಹಾಕಲು ರೈಲ್ವೆ ಇಲಾಖೆ ಮುಂದಾಗಿದೆ. ಇದರ ಭಾಗವಾಗಿ ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತರಲು ನಿರ್ಧರಿಸಿದೆ. ಆಹಾರದ ಗುಣಮಟ್ಟ ಮತ್ತು ರೈಲ್ವೆಯಲ್ಲಿ ನೈರ್ಮಲ್ಯ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಆನ್ ಬೋರ್ಡ್ ಆಹಾರ ಸೇವೆ ನಿರ್ವಹಿಸುವ ಸಿಬ್ಬಂದಿಯ ಹೆಸರಿನಲ್ಲಿ ಕ್ಯೂಆರ್ ಕೋಡ್ ಐಡಿ ಕಾರ್ಡ್ ಕಡ್ಡಾಯಗೊಳಿಸಲಾಗಿದ್ದು, ಇದರಲ್ಲಿ ಮಾರಾಟಗಾರರ ಹೆಸರು, ಆಧಾರ್ ಸಂಖ್ಯೆ, ವೈದ್ಯಕೀಯ ಫಿಟ್ನೆಸ್, ಪೊಲೀಸ್ ಪರಿಶೀಲನೆ ವಿವರ ಲಭ್ಯವಿರಲಿದೆ. ಇದರ ಜೊತೆಗೆ ಮಾರಾಟ ಮಾಡುವ ತಿಂಡಿಗಳು ಮತ್ತು ಆಹಾರ ಪೊಟ್ಟಣಗಳ ಮೇಲೆ ಕ್ಯೂಆರ್ ಕೋಡ್ ಮತ್ತು FSSAI ಪ್ರಮಾಣೀಕರಣ ಮಾಹಿತಿಯನ್ನು ಮುದ್ರಿಸಲಾಗುವುದು ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತದಲ್ಲಿ ಆಯೋಜನೆಯಾಗುವ ಟೂರಿಸಂ ಎಕ್ಸ್ಪೋಗಳು, ಟ್ರಾವೆಲ್ ಮಾರ್ಟ್ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಪಡಿತಾ ಇದೆ. ವರದಿಗಳ ಪ್ರಕಾರ 2025-26ನೇ ಸಾಲಿನಲ್ಲಿ ಆಯೋಜಿಸಲಾಗಿರುವ ಹಲವಾರು ಟ್ರಾವೆಲ್ ಮತ್ತು ಟೂರಿಸಂ ಸಂಬಂಧಿತ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಟೂರ್ ಆಪರೇಟರ್ಸ್ ಮತ್ತು ಆತಿಥ್ಯ ಕ್ಷೇತ್ರದ ಪಾಲುದಾರರ ಪಾಲಿಗೆ ವರವಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಸಮಯವನ್ನು ಹೊರತುಪಡಿಸಿ ಭಾರತಕ್ಕೆ ಆಗಮಿಸಿ ಎಕ್ಸ್ಪೋಗಳಲ್ಲಿ ಭಾಗವಹಿಸಿದ ಇಂಟರ್ ನ್ಯಾಷನಲ್ ಎಕ್ಸಿಬಿಟರ್ಸ್ಗೆ ಭಾರತೀಯರಿಂದ ಸಿಕ್ಕ ರೆಸ್ಪಾನ್ಸ್ಗೆ ಫಿದಾ ಆಗಿದ್ದಾರೆ. ಇದಕ್ಕಾಗಿ ಭಾರತೀಯ ಎಕ್ಸ್ಪೋಗಳಲ್ಲಿ ವಿದೇಶಿ ಟೂರ್ ಆಪರೇಟರ್ಸ್ ಮತ್ತು ಆತಿಥ್ಯ ಕ್ಷೇತ್ರದ ಪ್ರಮುಖರು ಭಾಗವಹಿಸಲು ಸದಾ ಸಿದ್ಧರಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಮೊತ್ತ ಮೊದಲಿಗೆ ಚಾಕೊಲೇಟ್ ಜನ್ಮ ತಾಳಿದ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.